ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಅರ್ಜೆಂಟ್ ಇರುವಾಗ ನೀವು ತಿಂಡಿಗೆ ಹಿಂದಿನ ದಿನನೇ ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ, ಅರ್ಜೆಂಟ್ ಏನಾದರೂ ತಿಂಡಿ ಮಾಡಬೇಕು ಅಂತ ಹೇಳುವಾಗ ನಾನು ನಿಮ್ಗೆ ಈಸಿಯಾಗಿರೋ ತಿಂಡಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ರಾಗಿ ದೋಸೆ ಮಾಡೋದು ಹೇಳ್ಕೊಡ್ತೀನಿ. ತುಂಬಾ ಈಸಿ, 5 ನಿಮಿಷಕ್ಕೆ ಆಗೋಗುತ್ತೆ. ಏನು ನಾವು ರೆಡಿ ಮಾಡ್ಕೊಂಡಿಲ್ಲ ಅಂತ ಹೇಳಿದಾಗ ಅರ್ಜೆಂಟ್ ಇರುವಾಗ ಇದನ್ನು ಕ್ವಿಕ್ಕಾಗಿ ಮಾಡ್ಕೊಬೋದು. ಅದನ್ನು ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲಂತ ಆಪ್ಷನ್ ಕೊಡೋದು. ನಾನಿವಾಗ ಇಲ್ಲಿ ರಾಗಿ ದೋಸೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಈರುಳ್ಳಿನ ತೊಗೊಂಡಿದ್ದೀನಿ ಚಿಕ್ಕ ಸೈಜ್ದು, ಮತ್ತು ಒಂದು 4 ಹಸಿರು ಮೆಣಸಿನ್ಕಾಯಿ, 1 ಕ್ಯಾರೆಟ್ನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ದೊಡ್ಡ ಬೌಲಲ್ಲಿ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು. ಹಾಗೆ ನಾವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನಾನು ಇಲ್ಲಿ 1 ಕಪ್ಪಷ್ಟು ರವೆನ ತಗೊಳ್ತಾ ಇದ್ದೀನಿ. ನಾರ್ಮಲ್ ರವೆ ಅಂದರೆ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ರವೆನ ತೊಗೊಳ್ತಾ ಇದ್ದೀನಿ, ಚಿರೋಟಿ ರವೆ ಅಲ್ಲ ಅದು. ಆ ರವೆನ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಒಂದು ವೇಳೆ ರವೆ ಇಲ್ಲ ಅಂತ ಹೇಳಿದ್ರೆ ಗೋಧಿ ಹಿಟ್ಟನ್ನು ಕೂಡ ಹಾಕೋಬೋದು. ಆದರೆ ರವೆ ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ತೆಳುವಾಗಿರಬೇಕು. ಮಂದಾಗಿದ್ದರೆ ಇದು ನಿಮಗೆ ದೋಸೆ ಚೆನ್ನಾಗಿ ಎಲ್ಲ ಬೇಯಲ್ಲ. ಅದೇ ತೆಳುವಾಗಿದ್ದರೆ ನೀಟಾಗಿ ಚೆನ್ನಾಗಿ ಬೆಂದೋಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನೆಲ್ಲ ಕಲಸಿ ಒಂದು 5 ನಿಮಿಷ ಎತ್ತಿಟ್ಕೊಬಿಡೋಣ. ನಾನು ಒಂದು 5 ನಿಮಿಷ ಎತ್ತಿಟ್ಟಿದ್ದೆ. ಇವಾಗ ಸ್ವಲ್ಪ ರವೆ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕಲ್ವ, ಅದಕ್ಕೋಸ್ಕರ ನಾನಿವಾಗ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟ್ ಎಲ್ಲ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕಿದ್ರೆ ಯಾವುದಾದ್ರೂ ಸೊಪ್ಪು ಬೇಕಿದ್ರೂ ಆ್ಯಡ್ ಮಾಡ್ಕೊಬೋದು. ಅಂದರೆ ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು ಈ ಥರದ್ದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು. ಬಟ್ ನಾನು ಇಲ್ಲಿ ಅದನ್ನು ಯಾವುದೂ ಹಾಕ್ಕೊಂಡಿಲ್ಲ. ಅರ್ಜೆಂಟಿಗೆ ಮನೇಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಹಾಗೆ ಒಂದು ತವಾನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ, ತುಪ್ಪ ಯಾವ್ದು ಬೇಕು ಅದನ್ನು ಹಚ್ಕೋಬೋದು ನೀವು. ನಾನಿಲ್ಲಿ ಅಡುಗೆ ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಈ ರೀತಿ ತೆಳುವಾಗಿ ಹಾಕ್ಕೊಬೇಕು, ಹರಡಿಸ್ಕೊಬೇಕು. ಈ ಥರ ದೋಸೆ ಹಾಕೋ ಥರ ಹಾಕೋಕ್ಕಾಗಲ್ಲ ಇದನ್ನು. ಈ ರೀತಿ ಮೇಲ್ಮೇಲೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಹಾಕ್ಕೋಬೇಕು. ತೆಳುವಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನ್ನ ಮಗ 2 ದೋಸೆ ಕೊಟ್ಟರೆ 2 ದೋಸೆನ ಅಂತ ಹೇಳಿ ತಿನ್ನಲ್ಲ ಅವನು. ಅದಕ್ಕೆ ಅವನಿಗೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಾಕ್ಕೊಂಡಿದ್ದೀನಿ. ತೆಳುವಾಗೂ ಇಲ್ಲ, ಮಂದವಾಗೂ ಇಲ್ಲ, ಆ ಥರ ಹಾಕ್ಕೊಂಡಿದ್ದೀನಿ. ಬಟ್ ನೀವು ಹಾಕ್ಕೊಳ್ಳುವಾಗ ನಾನು ಯಾವ ಥರ ತೋರಿಸ್ದೆ ಅದೇ ಥರ ತೆಳುವಾಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಅದೇ ಬಿಟ್ಕೊಂಡಿರುತ್ತೆ ಬೆಂದು, ಅಷ್ಟು ಚೆನ್ನಾಗಿ ಬೆಂದಿರುತ್ತೆ. ಸೂಪರಾಗಿರೋ ರಾಗಿ ದೋಸೆ ರೆಡಿ ಆಯಿತು. ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಇದಕ್ಕೆ ವೈಟ್ ಚಟ್ನಿನ ಮಾಡ್ಕೊಂಡಿದ್ದೆ, ಕಾಯಿ ಚಟ್ನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನನ್ನ ಮಗನಿಗೆ ದೋಸೆ, ರೊಟ್ಟಿ, ಚಪಾತಿ ಈ ಥರದ್ದೆಲ್ಲ ತುಂಬ ಇಷ್ಟ. ಹೇಗೆ ಕೊಟ್ಟರು ತಿಂತಾನೆ. ಸೊ ಅವನನ್ನು ಸ್ಕೂಲಿಗೆ ಬಿಟ್ಟು ಬಂದು ನಾನು ತಿಂಡಿ ಎಲ್ಲ ತಿನ್ನೋಣ ಅಂತ ಹೇಳಿ ತಿಂದ್ಕೊಂಡೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು ಕೂಡ. ಮತ್ತು ಮನೆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ, ಹಬ್ಬ ಹತ್ರ ಬರ್ತಾ ಇದೆಯಲ್ವ, ಸ್ಕರ್ಟನ್ಸ್ ಎಲ್ಲ ತೊಳೆಯೋಕೆ ಹಾಕೋಣ ಅಂತ ಹೇಳಿ ಎಲ್ಲ ತೆಗಿತಾ ಇದ್ದೀನಿ. ಒಂದು ಕಡೆ ಎಲ್ಲೆಲ್ಲಿ ಸ್ಕರ್ಟನ್ಸ್ ಇತ್ತು ಎಲ್ಲ ಕಡೆ ತೆಗೆದು ಮೆಶ್ಗಳು ಎಲ್ಲ ವಾಶ್ ಮಾಡೋಕೆ ಹಾಕ್ತಾಯಿದ್ದೀನಿ. ಹಾಗೆ ನನ್ನ ಕಸ್ಟಮರು ಇದೊಂದು ಸೀರೆ ಕೊಟ್ಟಿದ್ರು. ಆ್ಯಕ್ಚುಲಿ ಇದು ಹೊಸ ಸೀರೆನೇ. ಅವರು ಗೌನ್ ಹೊಲಿಯೋದಕ್ಕೆ ಹೇಳಿದ್ದಾರೆ. ಇದರಲ್ಲಿ ಸಾಫ್ಟ್ ಸ್ಯಾರಿ, ಇದು ಬಾರ್ಡರ್ ಇರೋದ್ರಿಂದ ಗೌನ್ ಹೊಲಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಫ್ರಿಲ್ಸ್ ಇಟ್ಟು ಗೌನ್ನ ಹೊಲಿತಾ ಇದ್ದೀನಿ. ಈ ಗ್ರೀನ್ ಕಲರ್ ಪಾರ್ಟ್ ಏನಿದೆ ಇದಕ್ಕೆ ನಾನು ಇದನ್ನು ಮೇಲ್ಗಡೆ ಹಾಕ್ಕೊತೀನಿ. ಈ ಪಿಂಕ್ ಕಲರ್ ಪಾರ್ಟನ್ನು ಬಾಟಮಲ್ಲಿ ಹಾಕೋತೀನಿ. ನೋಡಿ, ಬ್ಲೌಸ್ ಪೀಸು ಕೂಡ ಸಪ್ರೇಟ್ ಆಗಿಲ್ಲ, ಬ್ಲೌಸ್ ಪೀಸು ಕೂಡ ಇದರಲ್ಲೇ ಇದೆ. ಈ ಬ್ಲೌಸ್ ಪೀಸ್ ಏನು ಯೂಸ್ ಆಗಲ್ಲ ಗೌನಿಗೆ, ಇದಷ್ಟೇ ಯೂಸ್ ಆಗುತ್ತೆ. ಹಾಗೆ ಅವರು ಮೆಜರ್ಮೆಂಟನ್ನ ಕೊಟ್ಟಿದ್ದರು. ಅವರು ಕ್ರಾಪ್ ಟಾಪ್ ಕೊಟ್ಟಿದ್ದರು ಮೆಜರ್ಮೆಂಟ್ಗೆ. ಸೊ ನಾನು ಅದನ್ನು ಗೌನ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ, ಮೆಜರ್ಮೆಂಟ್ ಎಲ್ಲ ತೊಗೊಂಡು. ಹಾಗೆ ಮಾಡಿಟ್ಟೆ. ಬಟ್ ಲೈನಿಂಗ್ ಸ್ವಲ್ಪ ಸಾಲ್ಟೇಜ್ ಇತ್ತು ಅಂತ ಹೇಳಿ ತೊಗೊಬರೋಣ ಅಂತ ಹೋದೆ. ನಾನು ಯಾವಾಗಲೂ ಇವ್ರ ಅಂಗಡಿಲೇ ಲೈನಿಂಗ್ ತೊಗೊಳ್ಳೋದು, ಎಲ್ಲ ಸಿಗುತ್ತೆ ಅವ್ರ ಹತ್ರ. ಮತ್ತು ಅಲ್ಲಿಂದ ಬಂದು ಬೇಗನೆ ಮಾರ್ಕಿಂಗ್ ಎಲ್ಲ ಮಾಡಿಕೊಂಡೆ. ಯೋಕ್ ಪಾರ್ಟ್, ಯೋಕ್ ಅಂತ ಹೇಳ್ತೀವಿ ನಾವು ಅದನ್ನು.
ಸ್ಕರ್ಟ್ ಪಾರ್ಟ್ ಬೇರೆ, ಯೋಕ್ ಪಾರ್ಟ್ ಬೇರೆ ಬರುತ್ತೆ. ಮಾರ್ಕಿಂಗ್ ಎಲ್ಲ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ನಾನು ನನ್ನ ಏನು ಸ್ಟಿಚ್ಚಿಂಗ್ ಬಟ್ಟೆಗಳಿರುತ್ತೆ ಎಲ್ಲನೂ ಕೂಡ ಇದೇ ರೂಮಲ್ಲಿ ಇಟ್ಕೊಬಿಟ್ಟಿದ್ದೀನಿ. ಅದಕ್ಕೋಸ್ಕರ ರೂಮ್ ಸ್ವಲ್ಪ ಮೆಸ್ಸಿಯಾಗಿದೆ, ಏನು ಅಂದ್ಕೋಬೇಡಿ. ಯಾಕಂತ ಹೇಳಿದ್ರೆ ಟೈಲರಿಂಗ್ ಕೆಲಸ ಮಾಡುವಾಗ ಸ್ವಲ್ಪ ಹಾಗೇ ಇರುತ್ತೆ, ಅದು ಏನೂ ಮಾಡೋಕ್ಕಾಗಲ್ಲ. ನಾನು ನಮ್ಮನೆ 2 ರೂಮ್ ಇರೋದ್ರಿಂದ ಒಂದು ರೂಮಲ್ಲಿ ನಾನು ನನ್ನ ಸ್ಟಿಚ್ಚಿಂಗ್ ಕೆಲಸಗಳಿಗೋಸ್ಕರನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಮತ್ತು ಇದಕ್ಕೆ ಸ್ಕರ್ಟ್ ಪಾರ್ಟ್ಸ್ಗೆ ಫ್ರಿಲ್ಸ್ ಎಲ್ಲ ಹಿಡಿದು ನಾನು ಐರನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡೋಣ ಅಂತ ಹೇಳಿ ಬಂದೆ. ಅಷ್ಟೊತ್ತಿಗೆ ಹೋಗಿ ನನ್ನ ಮಗನೂ ಕೂಡ ಕರ್ಕೊಂಡು ಬಂದಿದ್ದೆ. 4 ಗಂಟೆ ಆಗಿಬಿಟ್ಟಿತ್ತು. ಬೇಗ ಬೇಗ ಹೊಲಿಯೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ಚಿಂಗ್ ಮಾಡೋದೆಲ್ಲ ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ನೋಡಿ ಯೋಕ್ ಪಾರ್ಟ್ ರೆಡಿ ಇದೆ. ಇವಾಗ ಇದಕ್ಕೆ ನಾನು ಸ್ಕರ್ಟ್ ಎಲ್ಲ ಫ್ರಿಲ್ಸ್ ಎಲ್ಲ ಹಿಡ್ದಿದ್ನಲ್ಲ ಅದನ್ನೆಲ್ಲ ಅಟ್ಯಾಚ್ ಮಾಡಬೇಕು. ಇದಕ್ಕೆ ಫೈನಲಿ ಗೌನ್ ರೆಡಿಯಾಗಿದೆ. ಗೌನು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.